ಸಕಲೇಶ್, ಇದು ನಿನಗೆ ನನ್ನ ಕೈಯಾರೆ ಕೊಡ್ತಾ ಇರೋ ಗಿಫ್ಟ್. ಇದೇನಂದರೆ ಸೈಕಲ್. ಸೈಕಲ್ ಅಂತ ನನಗೂ ಗೊತ್ತು ಸುಸು. ಯಾಕೆ ನನಗೆ ಸೈಕಲ್ ಉಡುಗೊರೆ ಯಾಕೆ ಕೊಡ್ತಾ ಇದೆಯಾ? ಯಾಕೆ ಯಾಕೆ ಸೈಕಲ್ ತೊಗೊಂಬಂದಿದ್ಯಾ? ಏನಿಲ್ಲ, ನೀವೆಲ್ಲ ಹಾಲು ತಗೊಂಡೋಗ್ತಿರಲ್ಲ, ಅದಕ್ಕೆ ಮತ್ತು ಬೂಸ ಚೀಲ ಎಲ್ಲ ತೊಗೊಂಬರ್ತೀರಲ್ಲ, ಅದಕ್ಕೆ ಸೈಕಲಲ್ಲಿ ತಗೊಂಡು ಹೋಗ್ಬೋದು, ಸೈಕಲಲ್ಲಿ ತರ್ಬೋದು. ಅದಕ್ಕೆ ನಾನು ನಿಮಗೆ ಹೊಸ ಸೈಕಲ್ ಉಡುಗೊರೆಯಾಗಿ ತಂದಿದ್ದೀನಿ. ಯಾಕಂತಂದರೆ ಕೃತಿ ತುಳಿಯೋದಕ್ಕೂ ಆಗುತ್ತೆ. ನನ್ನ ಮಗ ಅಲ್ಲ ಕೃತಿ, ಅವನು ತುಳಿಯೋದಕ್ಕಾಗುತ್ತೆ. ನೀವು ಸ್ವಲ್ಪ ಒಕ್ಕನಿಗೆ ಕಲ್ಲಕ್ಕನಿಗೆ ಹೆಲ್ಪ್ ಮಾಡೋದಕ್ಕೂ ಆಗುತ್ತೆ. ಹಿಂದೆಗಡೆ ಸ್ಟ್ಯಾಂಡ್ ಬಂದಿದೆ, ಆ ಸ್ಟ್ಯಾಂಡ್ ಹಾಕೋಬಿಟ್ರೆ ಅಲ್ಲಿ ಹಿಂದೆಗಡೆ ಕ್ಯಾನ್ ಎಲ್ಲ ಕಟ್ಕೊಬಿಟ್ಟು ಹಿಂದೆಗಡೆ ಬೂಸ ಚೀಲ ಎಲ್ಲ ಇಟ್ಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿದೆ ಈ ಸೈಕಲ್ಲು. ಅದಕ್ಕೇ ನಾನು ನಿಮಗೆ ಸೈಕಲನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಸಕಲೇಶ್, ಹೇಗಿದೆ ನನ್ನ ಸರ್ಪ್ರೈಸ್? ತುಂಬ ಖುಷಿ ಆಗ್ತೈತೆ ಸುಸು. ನೀನು ಕಲಾ ಕಷ್ಟನ ಅರ್ಥ ಮಾಡ್ಕೊಬಿಟ್ಟಲ್ಲ. ನಾನು ಹೇಳಿಲ್ವಾ ಕಲಾ ತುಂಬ ಕಷ್ಟಪಡ್ತಾ ಇದ್ದಾಳೆ ಕಣೆ ಅಂತ ಹೇಳಿ ನಾನು ಹೇಳಿಲ್ವಾ? ನಿಂಗೂ ಅವಳು ಕಷ್ಟಪಡ್ತಾ ಇರೋದು ನೋಡಿ ನಿನ್ನ ಮನಸ್ಸಿಗೆ ಅಯ್ಯೋ ಅನ್ನಿಸ್ಬಿಟ್ಟಿದೆ ಅಲ್ವಾ? ನನಗಂತೂ ಅಯ್ಯೋ ಅನ್ನಿಸ್ತಾ ಇದೆ, ಅವ್ರು ನೋಡಿದ್ರೆ ಪಾಪಚ್ಚಿ ಅನ್ನಿಸ್ತಾ ಐತೆ. ಅದಕ್ಕೇನೆ ನೀವು ತಗೊಂಡೋಗೋದು ನೋಡಿದ್ರೆ ನನಗೆ ಪಾಪಚ್ಚಿ ಅನಿಸುತ್ತೆ. ಅದಕ್ಕೆ ನಾನು ನಿಮಗೆ ಸೈಕಲ್ ಉಡುಗೊರೆಯಾಗಿ ತಗೊಂಬಂದೆ. ಯಾಕಂದರೆ ಇದರಲ್ಲಿ ಲಾಲಿಂಗ್ ಕ್ಯಾನು, ನೀವು ಬೂಸ ಎಲ್ಲ ತೊಗೊಂಬರ್ಬೋದು. ಮತ್ತು ಕೃತಿ ಯಾವಾಗಲೂ ಸೈಕಲ್ ಬೇಕು ಅಂತಿರ್ತಾನೆ. ಇಲ್ಲಿ ಮಕ್ಕಳನ್ನೆಲ್ಲ ಕೇಳ್ತಿರ್ತಾನೆ, ನಾನೊಂದು ಟ್ರಿಪ್ ತುಳಿತೀನಿ ಕೊಡ್ರೋ ಅಂತ ಹೇಳಿ. ಅದಕ್ಕೇ ಪಾಪ ಅವನಿಗೂ ತುಳಿಯೋದಕ್ಕಾಗುತ್ತೆ ಇವಾಗ ಅಂತ ಹೇಳಿ ಅದಕ್ಕೆ ತಗೊಂಬಂದಿದ್ದೀನಿ. ಹಿಂದೆಗಡೆ ಸ್ಟ್ಯಾಂಡ್ ಫಿಕ್ಸ್ ಮಾಡ್ಕೋಬೋದು, ಆ ಥರ ಐತೆ. ಹೊಸ ಡಿಸೈನ್ ಇದು, ಹೊಸ ಟೈಪ್ ಐತೆ. ಹಿಂದೆಗಡೆ ಸ್ಟ್ಯಾಂಡ್ ಹಾಕ್ಕೊಂಡು ಏನು ಬೇಕಾದರೂ ತೊಗೊಂಡೋಗ್ಬೋದು, ಆ ಥರ ಐತೆ ಇದು. ಹಿಂಗೋ ಕೃತಿಗೆ ತುಳಿಯೋದಕ್ಕೂ ಆಗುತ್ತೆ. ಪಾಪ ನಮ್ಮ ಕೃತಿ ಸೈಕಲ್ ಅಂತಾನೆ. ಕಲಕ್ಕ ಕೊಡಿಸಿಲ್ಲ, ನನಗೆ ಗೊತ್ತು. ಅವ್ನು ತುಂಬ ಆಟ ಮಾಡ್ತಾನೆ ಸೈಕಲ್ ಬೇಕು ಅಂತ. ಅದಕ್ಕೇ ನನಗೆ ಗೊತ್ತಾಯ್ತಾ ಆ ವಿಷಯ, ಅದಕ್ಕೆ ನಾನೇ ತಗೊಂಬಂದೆ. ನೋಡು, ನಮ್ಮ ಸುಸು ಆ ಹುಡುಗರಿ ಬಟ್ಟೆ ತಗೊಂಬಂದ್ಕೊಟ್ಲು. 1,500 ರೂಪಾಯಿ. ಅಯ್ಯೋ, ಬಟ್ಟೆ ಶಾನೆ ರೇಟ್. ನಾವು ಎಲ್ಲ ತಗೊಂಬಂದ್ಕೊಟ್ಲು. ಹಿಂಗೆ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ. ನೀನು ಹಿಂಗೆ ಚೆನ್ನಾಗಿರಂಗ ಸುಸುನು ಎಲ್ಲ ತಗೊಂಬಂದ್ಕೊಟ್ಲು ಬಟ್ಟೆ. ಆ ಹುಡುಗರಿಗೆ ಇಬ್ಬರೊಳಗೂ ಬಟ್ಟೆ ತಗೊಂಬಂದ್ಕೊಟ್ಲು. ನನಗಂತೂ ತುಂಬ ಖುಷಿ ಆಯಿತು ಸುಸು. ನಿಂದು ಒಳ್ಳೆ ಮನಸ್ಸು ಸುಸು. ನಿನ್ನ ಹತ್ರ ಭಾಳ ಒಳ್ಳೆ ಬುದ್ಧಿ ಐತಿ. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಇನ್ನೊಬ್ರು ಯಾರಾದರೂ ಆಗಿದ್ರೆ ಕಲಾ ಮೇಲೆ ಜಗಳ ಮಾಡಬೇಕಾಗಿತ್ತು. ಆದರೆ ನೀನು ಅವಳು ಕಷ್ಟ ನೋಡಿ ನೀನು ಅರ್ಥ ಮಾಡ್ಕೊಬಿಟ್ಟಲ್ಲ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಬಂದಲ್ಲ. ತುಂಬ ಖುಷಿ ಆಗ್ಬಿಡ್ತು ಸುಸು. ನನಗೇನೋ ತುಂಬ ಖುಷಿ ಆಯಿತು. ಮತ್ತೆ ಕಷ್ಟಪಡ್ತಾ ಇರೋದು ನೋಡಿ ನನ್ನ ಕೈಲಿ ಸುಮ್ಮನಿರೋದಕ್ಕಾಗಲ್ಲ. ಅವರು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ಎಲ್ಲ ಆಡ್ಕೊಂಬರ ಮಧ್ಯೆ ನಾವೆಲ್ಲ ಚೆನ್ನಾಗಿದ್ದು ತೋರಿಸ್ಬೇಕು. ಆವಾಗಲೇ ಜನಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಹೆಂಗಿದ್ದೀವಿ ಅಂತ ಹೇಳಿ ನೋಡಿ ನಮ್ಮನ್ನು ಹೊಟ್ಟೆ ಉರ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನನಗೊಂದು ಹೇಳ್ತಾರೆ, ಅಕ್ಕನಿಗೊಂದು ಹೇಳ್ತಾರೆ, ಕಿತಾಪತಿ ತಂದಿಕ್ಬಿಡ್ತಾರೆ. ಜನ ಸರಿ ಇಲ್ಲ. ಅದಕ್ಕಾಗಿನ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಇವಳು ಏನೋ ಬೆಳಗ್ಗೆಯಿಂದ ಡವ್ ಮಾಡ್ತಾ ಇದ್ದಾಳೆ ಕಣೆ ಶಾರದಾ. ಅಕ್ಕ, ಏನೋ ಡವ್ ಮಾಡ್ತಾ ಇದ್ದಾಳೆ. ಮಕ್ಳಿಗೆ ಬಟ್ಟೆ ತೊಗೊಂಬಂದ್ಕೊಟ್ಲು. ಇವಾಗಿನ ಸೈಕಲ್ ತೊಗೊಂಬಂದಿದ್ದಾಳೆ. ಏನೋ ಡವ್ ಮಾಡ್ತಾ ಇದ್ದಾಳೆ. ಇವಳ್ತಾಗೆ ಒಳ್ಳೆ ಬುದ್ಧಿ ಇಲ್ಲ. ಅಯ್ಯೋ, ಇವಕ್ಕನಿಗೆ ಹೇಳ್ಬೇಕು, ಕಲಾಕನಿಗೆ ಹೋಗಿ, ಅಕ್ಕ ನೀನು ಸ್ವಲ್ಪ ಹುಷಾರಾಗಿರುವವಳು. ಏನು ಕ್ರಿಮಿನಲ್ ಬುದ್ಧಿ ಅವಳು. ಹೊರಗಡೆ ಬಂಗಾರದಂತ ಚಿನ್ನದಂತ ಮಾತಾಡಿದ್ರು ಒಳಗಡೆ ಎಂಥ ಬುದ್ಧಿ ಐತೆ ಅಂತ ನಿನಗೆ ಗೊತ್ತಿಲ್ಲ. ಹೊರಗಡೆ ಅವಳೊಂದು ಸ್ವಲ್ಪ ನಯಸ್ಸಾಗಿ ಮಾತಾಡಿದ್ರೆ ನೀನು ನಂಬಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕು. ಅಯ್ಯಪ್ಪ, ಇವಳೇನಿಲ್ಲ, ಮನ್ಸಲ್ಲಿ ಒಂದಿರುತ್ತೆ, ಬಾಯಲ್ಲಿ ಮಾತ್ರ ತುಪ್ಪ ಸೋರಿಸ್ತಾ ಇರ್ತಾಳೆ. ಹೇಳ್ಬರ್ಬೇಕು. ಹಿಂಗೆ ಆದರೆ ಈ ಅಣ್ಣನು ಏನೋ ಮಳ್ಳು ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವರಮ್ಮ ಏನೋ ಹೇಳ್ಕೊಟ್ಟಿದ್ದಾಳೆ, ಮಾಡ್ತಾ ಇದ್ದಾಳೆ ಇವಳು. ಇವಳೇನೇ ಅಂದ್ರೂ ನಂಬಾರ್ದು. ಇವಳ ಹತ್ರ ಇರೋದು ವಿಚಿತ್ರ ಬುದ್ಧಿ. ನಾನು ಹೇಳ್ತೀನಿ ಬಿಡು, ಕಲಾಗೆ ಸುಸು ಹತ್ರ ಇರೋದು ಒಳ್ಳೆ ಬುದ್ಧಿ. ಸುಸು ತುಂಬ ಒಳ್ಳೆಯವಳು. ನೀನು ಅವಳನ್ನ ಯಾವುದೇ ಕಾರಣಕ್ಕೂ ದ್ವೇಷ ಮಾಡಬೇಡ. ನೋಡು, ನಮ್ಮ ಮಕ್ಕಳನ್ನ ಎಷ್ಟು ಇಷ್ಟಪಡ್ತಾಳೆ, ನಿನ್ನೆಷ್ಟು ಇಷ್ಟಪಡ್ತಾಳೆ ನೋಡು. ನಿನ್ಗೆ ಇವತ್ತು ಅನುಕೂಲ ಆಗಲಿ ಅಂತ ಹೇಳಿ ಅವಳು ಸೈಕಲ್ ತೊಗೊಂಬಂದು ಕೊಟ್ಟಿದ್ದಾಳೆ ಅಂತ ಹೇಳಿ ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಅವಾಗ ಕಲನು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ. ನೀನು ಅವಳು ಚೆನ್ನಾಗಿರ್ಬೋದು, ಎಲ್ಲರೂ ಒಂದೇ ಮನೇಲೇ ಇರ್ಬೋದು. ಹೇಳ್ತೀನಿ ಅವಳಿಗೆ ಹಂಗಂತ. ಅಯ್ಯೋ, ಇನ್ನೂ ಸಂತೋಷನೇ ಅಪ್ಪ. ಎಲ್ಲರೂ ಒಂದೇ ಮನೇಲಿ ತುಂಬಿದಂಥ ಕುಟುಂಬ, ತುಂಬಿದಂಥ ಸಂಸಾರ, ತುಂಬ ಕುಟುಂಬ ನೋಡೋಕ್ಕೊಂದು ಕಣ್ಣು ಸಾಲದು ಸಕಲೇಶ್. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಹತ್ರ ಇದ್ದು ಬಿಟ್ರೆ ಎಲ್ಲ ಹೊಟ್ಟೆ ಬಿಡ್ತಾರೆ. ಸರಿ, ಆಯಿತು. ಈ ಸೈಕಲ್ ತೊಗೊಂಡು ಹೋಗ್ತೀನಿ. ಒಂದು ಟ್ರಿಪ್ ಹೋಗಿ ಬರ್ತೀನಿ ತಡಿ. ಕಲಾ ಹತ್ರ ಮನೆ ಹತ್ರ ಹೋಗಿ ಬರ್ತೀನಿ. ಹುರ್ಕೊಳ್ಳಿ, ನೋಡ್ಕೊಳ್ಳಿ, ನನ್ನ ನೋಡಿ ಹೊರ್ಕೊಳ್ಳಿ.
ನಾನು ಹಿಂಗೇನೆ ಬದುಕೋದು, ನಾನು ಹಿಂಗೇನೆ ಇರೋದು. ಹುರ್ಕೊಳ್ಳೋರು ಹುರ್ಕೊಳ್ಳಿ, ಬಡ್ಕೊಳ್ಳೋರು ಬಡ್ಕೊಳ್ಳಿ. ಅಮ್ಮ, ಜನಗಳಿಗಂತೂ ಹೊಟ್ಟೆ ಉರಿ ಕಣಮ್ಮ. ನಾನು ಕಲಾಕ ಚೆನ್ನಾಗಿರೋದು ನೋಡಿ ತುಂಬ ಹೊಟ್ಟೆ ಉರಿತಾ ಐತೆ. ಏನು ತಂದಿಡೋಣ, ಕಲ್ಲಕ್ಕನಿಗೂ ನನಗೂ ಜಗಳ ಆಗುತ್ತೆ, ಏನು ತಂದಿಡ್ಬೋದು ಅಂತ ಜನ ಕಾಯ್ತಾ ಇದ್ರು. ಇವಾಗ ಜನ ಅಯ್ಯೋ ನಾನು ಕಲಕ್ಕ ಚೆನ್ನಾಗಿರೋದು ನೋಡಿ ಅವ್ರಿಗೆ ಏನು ತಂದಿಲ್ದಾಲೇನೆ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿದ್ದಾರೆ ಕಣಮ್ಮ. ಮತ್ತೆ ಇಬ್ಬರಳಲ್ಲಿ ಏನಾನ ಆಗಿಲ್ದಾರ ಇದ್ದಾರೆ ಅಂತಂದರೆ ಯಾವ್ದಾನ ಒಂದು ತಂದಿಕ್ಕಕ್ಕೆ ನೋಡ್ತಾರೆ ಕಣಮ್ಮ. ಏನಾನ ಒಂದು ಕಿತಾಪತಿ ತಂದಿಕ್ಕಕ್ಕೆ ನೋಡ್ತಾರೆ. ಅದ್ರಾಗೆ ನೀವಿಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ ಅವರಿಗೆ. ಹೊಟ್ಟೆ ಉರಿ ಜನಗಳು. ನಮ್ಮ ಕೇರೆಗಿರೋರಂತೂ ನೀನು ನೋಡಿ ಎಷ್ಟು ಹೊಟ್ಟೆ ಉರ್ಕೊಂಡವ್ರು ಏನೋ. ಹೇಳಿ ಬರ್ಬೇಕು ಕಣೆ, ಪಾಪ ಅಕ್ಕ ಇವರಿಬ್ರು ಒಳ್ಳೆಯವರಲ್ಲ, ನಮ್ಮ ಅತ್ತೆನೂ ಒಳ್ಳೆಯವಳಲ್ಲ, ಇವಳು ಒಳ್ಳೆಯವಳಲ್ಲ. ಏನೆಂದ್ರೂ ನಂಬೇಡ ಕಣಕ್ಕ ಅನ್ಬೇಕು. ನಂಬಿ ಏನಾದರೂ ಬಿಟ್ಕೊಬಿಟ್ರೆ ಅಲ್ಲಿಗೆ ಅಷ್ಟೇ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆ ಬೇರೆ ಮಕ್ಳು ಕರ್ಕೊಂಬಂದು ಏನೋ ಮಸ್ಕ ಹೊಡಿತಾ ಇದ್ಲು, ಮಕ್ಳು ಕರ್ಕೊಂಬಂದು ಬಟ್ಟೆ ಕೊಟ್ಲು. ಏನು ಮಾಡ್ತಾಳೋ ಏನೋ ಕಣೆ, ಪಾಪ ಅಕ್ಕ ಊರು ಬಿಟ್ಟು ಊರಿಗೆ ಬಂದೈತೆ. ತುಂಬ ಕಷ್ಟ ಆಗುತ್ತೆ ಜೀವನ ಹಿಂಗಾಗ್ಬಿಟ್ರೆ. ಮತ್ತೆ ನಡಿ ಹೋಗಿ ಹೇಳ್ಬರೋಣ. ಅಕ್ಕ ಯಾರನ್ನು ನಂಬಿದ್ರು ಅವಳನ್ನು ಮಾತ್ರ ನಂಬೇಡ ಕಣಕ್ಕ. ನಮ್ಮೂರಲ್ಲಿ ವಿಚಿತ್ರ ಬುದ್ಧಿ ಇರೋದು ಅವಳ ಹತ್ರ, ನಂಬೇಡ ಅಂತ ಹೇಳ್ಬರೋಣ ನಡಿ. ಅವ್ರಿಗೆ ಉರಿತಾ ಐತೆ ಕಣೆ ಸುಸು, ಅದಕ್ಕೆ ನೀನು ನೋಡಿ ಅದೇ ಹೋಗ್ತಾ ಇದ್ದಾರೆ. ಉರಿಲಿ ಉರಿಲಿ ಉರಿಲಿ, ಜನಗಳು ಎಷ್ಟು ಉರ್ಕೊಳ್ತಾರೋ ಅಷ್ಟು ಚೆನ್ನಾಗಿರ್ತೀನಿ. ಜನಗಳು ಎಷ್ಟು ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ ನಾನು ಅಷ್ಟು ಚೆನ್ನಾಗಿರ್ತೀನಿ. ಜನಗಳು ನೋಡಿ ನನ್ನ ಎಷ್ಟು ಅವರು ನನ್ನ ಹೀಯಾಳಿಸ್ತಾರೋ ನಾನು ಅಷ್ಟೇ ಇನ್ನೂ ಎತ್ತರಕ್ಕೆ ಬೆಳಿತೀನಿ. ನನ್ನ ನೋಡಿ ನಗ್ತಷ್ಟು ನನ್ನ ನೋಡಿ ಯಾರ್ಯಾರೆಲ್ಲ ನಗ್ತಾರೆ ಅವರೇ ಅಳ್ತಾರೆ. ಅಷ್ಟೇ ಅಳ್ತಿರ್ತಾರೆ ನೋಡಬೇಕಾದ್ರೆ. ನಮ್ಮ ಅತ್ತೆಯವ್ರಿಗೆ ಹೊಟ್ಟೆ ಉರಿ. ನಮ್ಮ ಅತ್ತೆಯವ್ರ ಎದುರಿಗೆ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿರ್ಬೇಕು ಅಷ್ಟೇ. ಇವರಿಬ್ಬರ ಎದುರಿಗೆ ನಾನು ಇವ್ರ ಹತ್ರ ಮಾತ್ರ ಯಾವತ್ತೂ ಹೋಗೋದಿಲ್ಲ. ಅತ್ತೆ ಅಣ್ಣ ಅತ್ತ ಇವ್ರ ಮನೆ ಬಾಗಿಲಿಗೆ ಯಾವತ್ತೂ ಹೋಗೋದಿಲ್ಲ ನಾನು. ಇವ್ರ ಹತ್ರ ಇನ್ನೂ ಚೆನ್ನಾಗಿದ್ರು ಇರ್ತೀನಿ, ಇವ್ರ ಹತ್ರ ಹೋಗೋದಿಲ್ಲ. ಇವ್ರೇನು ಅಂದ್ಕೊಂಡಿದ್ರು, ಅವಳು ಬಂದಿದ್ದ ತಕ್ಷಣ ಗಂಡ ಇಲ್ದಂಗೆ ಆಗ್ತಾನೆ ಬಂದು ಬಿಡ್ತಾಳೆ ನನ್ನ ಹತ್ರ ಅಂತ ನಮ್ಮ ಅತ್ತೆಯವ್ರಿಬ್ರು ಕಾಯ್ತಾ ಇದ್ರು. ನಮ್ಮ ಅತ್ತೆಯವ್ರು ಕಾಯ್ತಾ ಇದ್ರು, ನಮ್ಮ ಅಣ್ಣವರೆಲ್ಲ ಕಾಯ್ತಾ ಇದ್ರು. ಅವನು ಒಂದು ದಿವಸಕ್ಕನ ಮಾತಾಡ್ಸಿಲ್ಲ, ದೊಡ್ಡಣ್ಣನಾಗಲಿ ಸಣ್ಣಣ್ಣನಾಗಲಿ, ನಿನ್ನಾಗಲಿ ಮಾತಾಡ್ಸಿಲ್ಲ. ಅದಕ್ಕೆ ಮತ್ತೆ ಸರಿಯಾಗಿ ಮಾಡ್ಬೇಕು ಇವರಿಬ್ಬರಿಗೆ, ಇವ್ರನ್ನ ನಾಲ್ವರಿಗೆಲ್ಲನ. ನನಗೆ ಇವರೇ ನನ್ನ ತವ್ರ ಮನೆಯೇ ಶತ್ರು ಆದಂಗೆ ಆಗೈತಿ ಇವತ್ತು. ಇನ್ನೂ ಅವರಿಂದ ನಾವು ಹೊಲ ಮನೆ ಭಾಗ ಹೋಗ್ಬೇಕಂತಂದರೆ ಹೆಣ್ಮಕ್ಳು ಸೈನ್ ಹಾಕ್ಸ್ಕೋಬೇಕು. ಅವಾಗಿರೋದು ತಡಿ. ಇನ್ನೂ ಹೊಲ ಐತಲ್ಲ, ಅಲ್ಲಿ ನಮ್ಮದು ಒಂದು 5 ಎಕರೆ ಹೊಲ ಇದೆಯಲ್ಲ, ಅದಕ್ಕೆ ನಿನ್ನ ಸೈನೂ ಬೇಕಂತ ಕಣೆ. ನೋಡುವ ಕೋಮ್ಲಿಗೆ ಘನವಾಗಿ ಅವರು 5 ಎಕರೆ ಹೊಲ ಕೊಟ್ಟಿಲ್ವಾ, ಅವಳಿಲ್ಲೇ ಬೇಯಿಸ್ಕೊಂಡು ತಿಂತಾ ಇಲ್ವಾ, ಹಾಗೆ ನಿನಗೂ ಕೊಡ್ತಾರೆ ಸುಮ್ಮನಿರು. ಇವಾಗ ಹೆಣ್ಮಕ್ಳು ಸೈನ್ ಎಲ್ಲದಕ್ಕೂ ಬೇಕಾಗಿರೋದ್ರಿಂದ ತುಂಬ ಅನುಕೂಲ ಆಗೈತಿ. ಎಲ್ಲದಕ್ಕೂ ನೀನು ಸೈನ್ ಬೇಕೇ ಬೇಕು ಕಣೆ. ಅವರೇ ನಿಮ್ಮ ಅಣ್ಣರೇ ನಿನ್ನ ಹತ್ರ ಹುಡ್ಕೊಂಬರ್ತಾರೆ, ನೋಡ್ತಾ ಇರಬೇಕಾದ್ರೆ. ಸುಸು ಸುಸು ಬಾರಮ್ಮ, ಸುಸು ಸುಸು ಬಾರಮ್ಮ, ಸೈನ್ ಹಾಕಿ ಬರಮ್ಮ ನೀನು, ನಾವು ಹೊಲ ಮಾಡಿಸ್ಕೋಬೇಕು ಅಂತ ಹೇಳಿ ನಿನ್ನ ಹತ್ರನೇ ಬರ್ತಾರೆ. ಸುಸು ಬರಬೇಕಮ್ಮ. ಅವರೇ ನಮ್ಮ ಅಣ್ಣವ್ರಿಬ್ಬರು, ನಮ್ಮ ಅಣ್ಣವರು ನಮ್ಮ ಅತ್ತೆಯವರು ಅವರೇ ನನ್ನ ಹತ್ರ ಬರಬೇಕು. ಆವಾಗ ಮಾತಾಡ್ತೀನಿ, ಇವಾಗ ಮಾತಾಡಲ್ಲ. ಇವಾಗ ನೋಡು, ನಾನು ಕಲಾಕ ಚೆನ್ನಾಗಿರೋದಕ್ಕೆ ಉರ್ಕೊಳ್ತಾ ಇದ್ದಾರೆ. ಉರ್ಕೊಳ್ಳಿ, ಎಷ್ಟು ಉರ್ಕೊಳ್ತಾರೆ ಉರ್ಕೊಳ್ಳಿ. ನಾನು ಬೇರೆ ಸಕಲೇಶ್ ಸೈಕಲ್ ತಗೊಂಬಂದು ಕೊಟ್ಟೆ. ಸಕಲೇಶ್ಗಂತೂ ತುಂಬ ಖುಷಿ ಆಗೈತೆ. ಸಕಲೇಶ್ ಅಂತೂ ನನ್ನ ಇವಾಗ ತುಂಬ ಇಷ್ಟಪಡ್ತಾರೆ. ಇನ್ಮೇಲೆ ನೋಡು ಇರೋದು. ನಾನು ಇವಾಗ ಸಕಲೇಶ್ ಕೇಳಿದ್ದೀನಿ, ನಮ್ಮ ಮಕ್ಳಂತೇನೆ ಇವ್ರು ನಮ್ಮ ಮಕ್ಳದಂತಾರಲ್ಲೇ, ನಾನು ಅದಕ್ಕೆ ಬಟ್ಟೆ ತೊಗೊಂಬಂದಿರೋದು ಇವರಿಬ್ರಿಗೂ ಅಂತ ಹೇಳಿ. ನಾನು ತೊಗೊಂಬಂದಿದ್ದೆ ಸುಸು, ಬಿಡಿ ತೊಗೊಂಬರ್ರಿ, ನಾನು ತೊಗೊಂಬರ್ತೀನಿ ಅಂತೇಳಿ ತೊಗೊಂಬಂದೀನಿ. ಬಿಡಮ್ಮ, ಅವ್ರು ದುಡ್ಡು ಕೊಟ್ಟಿರೋ ದುಡ್ಡೇ ನನ್ನ ಹತ್ರನೂ ಇದ್ದಿದ್ದು, ಅದಕ್ಕೆ ತೊಗೊಂಬಂದಿದ್ದೀನಿ ಬಟ್ಟೆನೂ ಸೈಕಲ್. ನಾನು ಬಟ್ಟೆ ತೊಗೊಬಂದಿದ್ದೆ ನೆನ್ನೆ. ಸೈಕಲ್ ತರಬೇಕಂತ ಅನ್ನಿಸ್ತು. ಸಕಲೇಶ್ ಮನಸ್ಸಿಗೆ ಖುಷಿ ಆಗಬೇಕು. ನನ್ನ ಸಕಲೇಶ್ ತುಂಬ ಇಷ್ಟಪಡ್ಬೇಕಂದ್ರೆ ನಾನು ಸೈಕಲ್ ತೊಗೊಂಬಂದು ಕೊಡಬೇಕು. ಅದಕ್ಕೆ ನಾನೊಂದು TVS ತೊಗೊಂಬರೋಣ ಅಂತಿದ್ದೆ. ಸುಮ್ಮನೆ ಯಾಕೆ ಪೆಟ್ರೋಲ್ ಖರ್ಚು, ಇದಾದರೆ ಆರಾಮಾಗೆ ತುಳ್ದಂಗೂ ಆಗುತ್ತೆ, ಅವನಿಗೂ ಆಗುತ್ತೆ, ಕಾರ್ತಿಕ್ಗೂ ಅಂತ ಹೇಳಿ ತೊಗೊಂಬಂದೆ. ಕೃತಿನೂ ಹಂಗೆ ಎಷ್ಟು ಕೇಳ್ತಾ ಇದ್ಲು ಗೊತ್ತಾ, ನನಗೆ ಸೈಕಲ್ ಬೇಕು ಅಂತಿದ್ಲು ಕೃತಿನೂ. ಹೆಂಗ ಬಿಡು. ಅವ್ರಿಗೂ ಇವಾಗ ನಿನ್ನ ಮೇಲೆ ಒಂದಿಟ್ಟು ಆಸೆ ಬಂದೈತಿ. ನೋಡಿ ನಮ್ಮ ಅತ್ತೆ ನಮ್ಮ ಅಣ್ಣರೆಲ್ಲ ಊರ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತೆಯವ್ರಿಗಂತೂ ತುಂಬ ಹೊಟ್ಟೆ ಉರಿ. ಯಾಕಂತಂದರೆ ಈ ಸುಸು ಅವ್ರ ಹತ್ರ ಚೆನ್ನಾಗಿದ್ದಾಳಪ್ಪ, ಅವರಿಬ್ರು ಗುದ್ದಾಡಿದರೆ ಏನಾದರೂ ತಂದಿಡ್ಬೋದಾಗಿತ್ತು, ಚೆನ್ನಾಗಿರ್ತಾಳಲ್ಲ, ಏನು ಮಾಡೋದು ಅಂತೇಳಿ ಊರ್ಕೊಳ್ತಾ ಇದ್ದಾರೆ. ಊರ್ಕೊಳ್ಳಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.